ನಿಮ್ದು ಕಷ್ಟ. ಒಂದೇ ಒಂದು ನೋಟ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹುಡುಗ ಈ ಇಂಡಸ್ಟ್ರಿ ಅವರೆಲ್ಲ ಸ್ವಲ್ಪ ಎದುರಿಸ್ಬೇಡಿ, ನಮ್ಮನ್ನ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ಟ್ರೋಲು ಇದು ಅದೆಲ್ಲ ಕೇಳಿಸ್ಕೊತಾ ಇರ್ತಿದ್ರು, ಅಥವಾ ಈಗ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟು ಫೇಮಸ್ ಅಂತ ನಿಮ್ಮೆಲ್ರಿಗೂ ಗೊತ್ತು. ನಾವು ಈ ಫೀಲ್ಡಲ್ಲಿ ಆಗಿರೋದಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಅವ್ರಿಗೂ ಅಜಗಜಾಂತರವಾದಂಥ ವ್ಯತ್ಯಾಸ ಇರುತ್ತೆ. ಅಂಥದ್ರಲ್ಲಿ ಅವರು ಮಾತಾಡಿ ಅನ್ನೋ ನನ್ನ ಹತ್ರ ದಿನ ದೀಪಕ್ ಅಂತ ಕರೀತಾ ಇರ್ಬೇಕು. ಇವತ್ತು ಹೆಂಗೆ ಮಾತಾಡ್ತಾರೋ ನಂಗೆ ಗೊತ್ತಿಲ್ಲ. ಭಯ ಬೀಳಿಸ್ಬೇಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೇ. ಸರ್, ದೀಪಕ್ ಅವರು 4-5 ವರ್ಷ ಅಷ್ಟೇ ಇದ್ರು ಕೂಡ ದೀಪಕ್ ಅವ್ರ ಮೇಲೆ ಯಾವ ಕಾರಣಕ್ಕೋಸ್ಕರ ಅವ್ರ ಮೇಲೆ ತುಂಬ ಮೊದಲ ಭೇಟಿ ಯಾವಾಗ ಹೇಗೆ ಪರಿಚಯ ಆದರು? 4 ವರ್ಷ ಮುಂಚೆ ಭೇಟಿ ಆಯ್ತು. ಲಾಸ್ಟ್ ವರ್ಷದಿಂದ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ. ಜೋರಾಗಿ ಕೇಳಿಸ್ತು. ಸೊ ಏನು ಪ್ರೀತಿ ಇದರಲ್ಲಿ 1 ವರ್ಷದಿಂದ ರಿಲೇಷನ್ಶಿಪ್ ಇದ್ವಿ. ಸೊ ಮನೆಯವ್ರಿಗೆಲ್ಲರಿಗೂ ಗೊತ್ತಿತ್ತು, ಏನೂ ಸಸ್ಪೆನ್ಸ್ ಇಲ್ಲ. ದೀಪಕ್ ಅವರು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ ಯಾವ ಫೀಲ್ಡ್ ನಿಮ್ಮದು? ಸರ್, ನಾನು ಬೇಸಿಕಲಿ ರಿಯಲ್ ಎಸ್ಟೇಟ್ ಡೆವಲಪರ್. ಇಲ್ಲೇ ಇರೋದು ದುಬೈ ಅಲ್ಲ. ನಮ್ಮ ದುಬೈಯಲ್ಲಿ ಒಂದು ಸ್ಟಾರ್ಟಪ್ ಇದೆ. ಐ ಮೀನ್ ಟು ಐ ಟಿ ಸೊಲ್ಯೂಷನ್ಸ್ ಇದೆ. ಆಲ್ಸೋ ಯು ಕೆಲ್ಲೂ ಇದೆ. ಎಲ್ಲ ಕಡೆ ದುಬೈ ಉದ್ಯಮಿ ಅಂತ ಅಂತಲ್ಲ, ಅದಕ್ಕೆ ಕೇಳಿದೆ. ಗೌಡ ಸರ್ ಇಲ್ಲಿರೋದು ಪಕ್ಕಾ ಗೌಡ, ಪಕ್ಕಾ ಕನ್ನಡದವ್ರು, ಪಕ್ಕಾ ದೇಸಿ ಹುಡುಗ. ನಮ್ಗೆ ಅವರೇ ಬೇಕಾಗಿದ್ದು. ಫಾರಿನರ್ಸ್ ಎಲ್ಲ ಆಗಲ್ಲ ನಮಗೆ. ದೀಪಿಕ್ ಅವ್ರು ಯಾಕೆ ಇಷ್ಟ ಆದರು ಸರ್? ಎಂತ ಕ್ವಶನ್. ನಿಮ್ಮೆಲ್ರಿಗೂ ಇಷ್ಟ ಅಲ್ವಾ? ನಾನು ಇವ್ರನ್ನ ಮಾತ್ರ ಕೇಳಿದ್ರೆ ಇನ್ನೊಂದ್ಸಲಿ ಸರ್, ಇದೇ ಥರ ಅಷ್ಟು ವರ್ಷದಿಂದ ದೀಪಿಕಾಗೆ ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ವಾಯ್ಸ್ ಜೋರ್ ಬರಲ್ಲ, ನಾನು ಹೇಳಿಲ್ವಾ, ನಾನೇ ಮಾತಾಡ್ಬೇಕಂತ. ಮುಂದುವರಿಯೋದಕ್ಕೆ ನಿಮ್ಮ ಸಹಕಾರ ಇರುತ್ತೆ? ಖಂಡಿತ. ಅವ್ರು ಆ್ಯಕ್ಚುಲಿ ನಂಗೆ ಹೇಳ್ತಾ ಇರ್ತಾರೆ ಯಾವಾಗ ನಾವಾಗಿರ್ಬೇಕು ಅಂತ. ಸೊ ಖಂಡಿತವಾಗ್ಲೂ ನನ್ನ ಈ ಬೆಳವಣಿಗೆಯಲ್ಲಿ ಅವರ ಮೇಜರ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ.